ನಮಸ್ಕಾರ. CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ನಂಬರ್ ಸಿಸ್ಟಮಲ್ಲಿ ಇರ್ರ್ಯಾಷನಲ್ ನಂಬರ್ಸ್, ಲೊಕೇಟಿಂಗ್ ಇರ್ರ್ಯಾಷನಲ್ ನಂಬರ್ಸ್ ಆನ್ ನಂಬರ್ ಲೈನ್ ಮಾಡ್ತಿದ್ವಿ. ಇವಾಗ ಇದು ವಿಡಿಯೋದಲ್ಲಿ ರೂಟ್ 10ನ ನೋಡ್ಕೊಂಡು ಬಂದ್ರಿ ಹೇಗೆ ಮಾಡೋದು ಅಂತ. ಈಗ ರೂಟ್ 13 ಎಕ್ಸಾಂಪಲ್ 4 ರೂಟ್ 13 ಹೇಗೆ ಮಾಡೋದು ನಂಬರ್ ಲೈನಲ್ಲಿ ನೋಡೋಣ. ಫಸ್ಟು ಬೈ ಪೈಥಾಗರಸ್ ಥಿಯರಮ್ ತೊಗೊಂಡ್ರೆ ಹೈಪಾಥೆಸಿಸ್ ಸ್ಕ್ವೇರ್ ಈಕ್ವಲ್ಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ತೊಗೋತೀವಿ. ನನಗೀಗ ನಂಬರ್ ಏನು ಕೊಟ್ಟಿದ್ದಾನೆ 13. ಸೊ 13ನ ಭಾಗ ಮಾಡ್ಕೋಬೇಕು, ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬೇಕು ಆ ಭಾಗಗಳು. ಸೊ ನಾನಿವಾಗ 1 ತೆಗೆದೆ ಅಂತ ಓದ್ಸತ್ತಿದ್ರಲ್ಲಿ ಏನು ಹೇಳಿದೆ, 1 ತೆಗೆದು ನೋಡಿ ಅಂತ. 1 ತೆಗೆದ್ರೆ 12 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನೋ ಅರ್ಥ, 2 2s 3 3s 4 4s ಆ ಥರ ಬರಬೇಕು. ಇಲ್ಲಿ 12 ಆಗಿದೆ, 13 ಆಗಲ್ಲ. ಸೊ 13ಅಲ್ಲಿ 1 ತೆಗೆದ್ರೂ ಆಗಲಿಲ್ಲ, 2 ತೆಗೆದ್ರೆ 11 ಅದು ಆಗಲಿಲ್ಲ, 3 ತೆಗೆದ್ರೆ 10 ಅದು ಆಗಲಿಲ್ಲ, 4 ತೆಗೆದ್ರೆ ಸೊ ನೋಡೋಣ 4 ತೆಗೆದ್ರೆ ಆಗತ್ತಾ. 13ಅಲ್ಲಿ 4ನ ತೆಗೆದರೆ ನಮಗೆ 9 ಉಳಿಯುತ್ತೆ. ಇವೆರಡೂ ಪರ್ಫೆಕ್ಟ್ ಸ್ಕ್ವೇರ್. 13 ಸ್ಕ್ವೇರ್ ಈಕ್ವಲ್ಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಅರ್ಥ ಆಯ್ತಾ? ನನಗೆ ಸ್ಕ್ವೇರ್ ಆಗಬೇಕು, ಸ್ಕ್ವೇರ್ ನಂಬರ್ಸ್ ಬೇಕು. ಅದಕ್ಕೆ ನಾನು ಮೊದಲು 13ಅಲ್ಲಿ 1 ತೆಗೆದು ನೋಡಿದೆ, ಆಗಲಿಲ್ಲ, ಬರಲಿಲ್ಲ. ನನಗೆ 2 ತೆಗೆದೆ, ಬರಲಿಲ್ಲ. 3 ತೆಗೆದೆ, 10 ಬಂತು, ಅದು ಆಗಲ್ಲ. ಅದಕ್ಕೆ 9 ಪರ್ಫೆಕ್ಟ್ ಸ್ಕ್ವೇರು. ಸೊ 13ಅಲ್ಲಿ 9 ತೆಗೆದಾಗ 4 2 2s 4 3 3s 9 ಈಗ ಬಂತಾ. ಈಗ 13 ರೂಟ್ ಹೇಗೆ ಮಾಡಬೇಕು, 2 ಸ್ಕ್ವೇರ್ ರೂಟ್ 3 ಸ್ಕ್ವೇರ್ ರೂಟ್ ಮಾಡ್ಕೊಳ್ಬೇಕು. ಆ ಸ್ಕ್ವೇರು ಈ ಕಡೆ ಬಂದಾಗ ರೂಟ್ ಆಗುತ್ತೆ. ಈ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ, ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಸೊ ರೂಟ್ 13 ಮಾಡ್ಕೋಬೇಕಾದ್ರೆ ನನಗೆ ಪರ್ಪೆಂಡಿಕ್ಯುಲರ್ 2 ಯೂನಿಟ್ಸ್ ಬೇಕು, ಬೇಸು 3 ಯೂನಿಟ್ಸ್ ಬೇಕು. ಅಪ್ಪಿ ತಪ್ಪಿ ಈ ಕಡೆ 9 ಹಾಕೊಂಬಿಟ್ರಿ, ಆ ಕಡೆ 4 ಹಾಕೊಂಬಿಟ್ರಿ, ಹೇಗೆ ಹಾಕ್ಕೊಂಡ್ರು ನಿಮಗೆ ನಂಬರ್ ಲೈನ್ ಮೇಲೆ ಬರುತ್ತೆ. ನಾನು ಯಾಕೆ ಬೇಸ್ ಲೈನು ದೊಡ್ಡ ತೊಗೋತೀನಿ ಅಂತಂದರೆ ಹೀಗೆ ಜಾಸ್ತಿ ಸಿಗುತ್ತೆ, ಆವಾಗ ಟ್ರಯಾಂಗಲ್ಲು ನೀಟಾಗಿ ಕಟ್ಟಾಗತ್ತೆ ನಮಗೆ ಮಾಡಬೇಕಾದ್ರೆ. ಸೊ ನನಗೆ ಪರ್ಪೆಂಡಿಕ್ಯುಲರ್ 2 ಯೂನಿಟ್ಸು, ಬೇಸು 3 ಯೂನಿಟ್ಸ್ ಬಂದಿದೆ. ಇವಾಗ ಡ್ರಾ ಮಾಡೋಣ ನಂಬರ್ ಲೈನ್ ಮೇಲೆ. ನಾನು ಒಂದು ಯೂನಿಫಾರ್ಮ್ ಯೂನಿಟ್ಸ್ ತೊಗೊಂಡಿದ್ದೀನಿ. ಇದನ್ನು 0 ಅಂತ ತೊಗೊಂಡ್ರೆ 1 2 3 4. ಓಕೆ, ಆ್ಯಸ್ ಯೂಶ್ವಲ್ 0ನ O ಅಂತನಾರು ಹಾಕ್ಕೋಬೋದು. ಇವಾಗ 0 ಅಂತ ಹಾಕ್ಕೊಂಡಿದ್ದೀನಿ. ಸೊ ಹೈಲೈಟ್ ಆಗಲಿ ಅಂತ ತೊಗೊಂಡೆ. ಓಕೆ, ನಮಗೇನು ಅರ್ಥ ಇದೆ, ಬೇಸ್ಗೆ 3 ತೊಗೋಬೇಕು. 1 2 3 0 1 2 3 3ಅಲ್ಲಿ ಪ್ರೊಟ್ರಾಕ್ಟರ್ ಇಟ್ಕೊಂಡು 90 ಡಿಗ್ರೀಸ್ ಮಾರ್ಕ್ ಮಾಡ್ಕೊಳ್ಳೋಣ, ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಡೋಣ. ನಿಮಗೆ ಹಳೆ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ, ನಿಮ್ಮ ಹತ್ರ ಪ್ರೊಟ್ರಾಕ್ಟರ್ ಇಲ್ಲ ಅಂತಂದರೆ ಕಾಂಪಾಸು ಸ್ಕೇಲ್ ಇಟ್ಕೊಂಡೇ ಮಾಡ್ಬೋದು. 90 ಡಿಗ್ರೀಸು ಆ ಥರನೂ ಮಾಡ್ಕೋಬೋದು. ನಾನು ಇವಾಗ ನಿಮಗೆ ಮಾಡೋದು ಅರ್ಥ ಆಗಲಿ ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ. ಸೊ 3 ಜಾಗದಲ್ಲಿ ನಾನು 90 ಡಿಗ್ರೀಸ್ ಹಾಕ್ಕೊಂಡೆ. ಈಗ ನನಗೆ ಪರ್ಪೆಂಡಿಕ್ಯುಲರಲ್ಲಿ ಎಷ್ಟು ಬೇಕು, 2 ಬೇಕು. ಸೊ 2 ಬೇಕಾದಾಗ ನಾನು 0ಇಂದ 2ಗೆ
ಅಳತೆ ಮಾಡ್ಕೊತೀನಿ. 3 ಹತ್ರ ಇಟ್ಕೊಂಡು 3 ಪಾಯಿಂಟ್ ಹತ್ರ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ಸ್ವಲ್ಪ ಹೊತ್ತು ಎತ್ತರ ಬೇಕು ನನಗೆ, ಚಿಕ್ಕದಾಯಿತು ಆಯಿತಾ. ಇದಕ್ಕೊಂದು ಆಲ್ಫಾಬೆಟ್ ಹೆಸರಿಡೋಣ, ಬಿ ಅಂತ ಇಡ್ತೀನಿ. ಈ 3 ಹತ್ರ ಎ ಅಂತ ಇಡ್ತೀನಿ. ಈಗ ಓ ಅಥವಾ 0ಇಂದ ಬಿಗೆ ಸೇರಿಸ್ಕೊಳ್ಳೋಣ. ಇದೇನಾಯಿತು, ಇದು 3 ಯೂನಿಟ್ಸ್ ಬಂದಿತ್ತು, ಇದು 2 ಯೂನಿಟ್ಸ್ ಬಂದಿದೆ. ಇದು ಬಂದು √13, ಇದು √13. ಆದರೆ ಇದು ಆಕಾಶಕ್ಕೆ ನೋಡ್ತಿದೆ. ನನಗೀಗ ನಂಬರ್ ಲೈನ್ ಮೇಲೆ √13 ಬೇಕು. ಹೇಗೆ ಮಾಡಬೇಕು ಅದಕ್ಕೆ? ಓ ಇಂದ ಬಿವರೆಗೂ ಮೆಜರ್ಮೆಂಟ್ ತಗೊಳ್ಳಿ. ಓ ಇಂದ ಬಿವರೆಗೂ ಇಟ್ಕೊಂಡು ಒಂದು ಸರ್ಕಲ್ ಥರ ಆರ್ಕ್, ಸರ್ಕಲ್ ಫುಲ್ ಹಾಕಿದ್ರೆ ಸರ್ಕಲ್ ಅಂತೀವಿ, ಒಂದು ಭಾಗ ಹಾಕಿದ್ರೆ ಅದನ್ನು ಆರ್ಕ್ ಅಂತೀವಿ. ಅದು ನಂಬರ್ ಲೈನಿಗೆ ಕಟ್ಟಾಗಬೇಕು. ಕಟ್ಟಾಗಿದ್ದ ಜಾಗಕ್ಕೆ ನೋಡಿ, ಈ ಜಾಗಕ್ಕೆ √13. ಅರ್ಥ ಆಯ್ತಾ? ಸೊ ಇವಾಗ ಇದು ಹೇಗೆ ಮಾಡಿದ್ವಿ ಅಂತ ಪಾಯಿಂಟ್ ವೈಸ್ ನೋಡ್ಕೊಂಡು ಬರೋಣ. ಫಸ್ಟು ಪೈಥಾಗರಸ್ ಥಿಯರಮಲ್ಲಿ ನಾನು ಸ್ಕ್ವೇರ್ಗಳನ್ನ ಬೇಸ್ಗೆ ಎಷ್ಟಿರಬೇಕು, ಆಮೇಲೆ ಪರ್ಪೆಂಡಿಕ್ಯುಲರ್ಗೆ ಎಷ್ಟು ಬರಬೇಕು ಅನ್ನೋಲ್ಲ ಯೂನಿಟ್ಸು, ಇದು ಯಾವ್ದಾರ ಯೂನಿಟ್ಸ್ ಆಗಿರ್ಬೋದು. ನಾನಿಲ್ಲಿ ಇಂಚಸ್ ಲೆಕ್ಕ ತೊಗೊಂಡಿದ್ದೀನಿ. ಸೆಂಟಿಮೀಟರ್ಸ್ ತೊಗೊಳ್ಳಿ, ಇಲ್ಲ 2 ಸೆಂಟಿಮೀಟರ್ 1 ಯೂನಿಟ್ ಅಂತಾದ್ರು ತೊಗೊಳ್ಳಿ, ಬಟ್ ಯೂನಿಫಾರ್ಮಿಟಿ ಇರಲಿ ಆ ಥರ. ಸೊ ನಾನು ಬೇಸು 3, ಪರ್ಪೆಂಡಿಕ್ಯುಲರ್ 2, ಬೇಸ್ 3, ಬೇಸು ಓ ಎ ಬೇಸು, ಪರ್ಪೆಂಡಿಕ್ಯುಲರ್ ಎ ಬಿ, ಅದು 2 ಯೂನಿಟ್ ತೊಗೊಂಡಿದ್ದೀನಿ ಆಯಿತಾ. ಈ 3 ಹತ್ರ, ಯಾಕಂದರೆ ಬೇಸ್ 3 ಅಲ್ವಾ, ಅಟ್ 3 ಪಾಯಿಂಟ್ ಹತ್ರ ನಾನು ಯೂಸಿಂಗ್ ಪ್ರೊಟ್ರಾಕ್ಟರ್ ಮಾರ್ಕ್ 90 ಡಿಗ್ರೀಸ್, ಇಲ್ಲಿಂದ ಇಲ್ಲಿಗೆ 90 ಡಿಗ್ರೀಸ್ ಮಾಡಿದೆ. ಆಮೇಲೆ ಓ ಬಿನ ಜಾಯಿನ್ ಮಾಡಿದೆ. ಓ ಬಿ ಜಾಯಿನ್ ಆದಾಗ ಇದು √13 ಆಯಿತು. ಆದರೆ ಇದು ಆಕಾಶಕ್ಕೆ ಹೋಗ್ತಿದೆ, ನಂಬರ್ ಲೈನಿಗೆ ಬೇಕು ನಮಗೆ ಬೇಕಾಗಿರೋದು. ಸೊ ಇಲ್ಲಿಂದ ಇಲ್ಲಿಗೆ ಅಳತೆ ಇಟ್ಕೊಂಡು ಅಲ್ಲಿಂದ ಒಂದು ಆರ್ಕನ್ನು, ಒಂದು ಸರ್ಕಲ್ ಶುರು ಮಾಡಿಕೊಂಡು ನಂಬರ್ ಲೈನಿಗೆ ಎಲ್ಲಿ ಕಟ್ಟಾಗುತ್ತೋ ಅದು √13. ನಾನು ಹೇಳ್ಕೊಡ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ, ಈಸಿ ಆಗ್ತಿದೆ ಮಾಡೋದಕ್ಕೆ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.